ನಮಸ್ಕಾರ. ಸಾಂಸ್ಕೃತಿಕ ನಗರಿ ಮೈಸೂರು ಅಂದ ಕೂಡಲೇ ಥಟ್ ಅಂತ ನೆನಪಿಗೆ ಬರೋದು ನೂರಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಂತಹ ದಸರಾ. ಅದನ್ನ ಕಣ್ತುಂಬಿಕೊಳ್ಳೋ ಕ್ಷಣ ರೋಮಾಂಚನ. ಅದೇನು ಸಂಭ್ರಮ, ಅದೇನು ವಿಶೇಷತೆ ಅಂತೀರಿ? ನಿಜಕ್ಕೂ ಕಣ್ಣಿಗೆ ಕಟ್ಟುತ್ತೆ ಆ ಹಬ್ಬ. ಅಂತಹ ಹಬ್ಬ ಮೊನ್ನೆ ಆನೆಕಲ್ನಲ್ಲೂ ನಡೆಯಿತು. ಮೈಸೂರು ದಸರಾದಷ್ಟೇ ಕಣ್ತುಂಬಿಕೊಳ್ಳುವ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಆನೆಕಲ್ನ ದಸರಾ ನಡೆಯಿತು. ಗ್ರಾಮ ದೇವತೆ ಚೌಡೇಶ್ವರಿ ತಾಯಿಯನ್ನ ಅಂಬಾರಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡೋ ಮೂಲಕ ಅದ್ದೂರಿ ಉತ್ಸವ ಶುರುವಾಯಿತು. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ ಎಷ್ಟೊಂದು ಸುಂದರ. ನಮ್ಮ ಪಾಲಿಗೆ ದಸರಾ ಅಂದ ಕೂಡಲೇ ಸಾಂಸ್ಕೃತಿಕ ನಗರಿ ಮೈಸೂರಿನ ದಸರಾ ಸಂಸ್ಕೃತಿಯ ಚಿತ್ರಣ ಕಣ್ಮುಂದೆ ಬರುತ್ತೆ. ನೂರಾರು ವರ್ಷಗಳ ಇತಿಹಾಸ, ಆನೆಗಳ ಜಂಬೂ ಸವಾರಿ, ಮಹಾರಾಜರ ದರ್ಬಾರ್, ದೀಪಾಲಂಕಾರಗಳು, ಜೊತೆಗೆ 10 ದಿನ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇವೆಲ್ಲವನ್ನ ನೋಡಿ ಅರಗಿಸಿಕೊಳ್ಳೋದು ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೇನೆ ಕಷ್ಟ. ಯಾಕಂದ್ರೆ ಅದರ ಅದ್ದೂರಿ ವೈಭವ ಹಾಗೇ ನಮ್ಮನ್ನ ಕಣ್ತುಂಬಿಕೊಂಡಿರುತ್ತೆ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಹೀಗೆ ಮೈಸೂರಿನ ದಸರಾವನ್ನ ನಾಚಿಸುವಷ್ಟು ಅದ್ದೂರಿಯಾಗಿ ದಸರಾ ಮಹೋತ್ಸವ ಬೆಂಗಳೂರಿನಿಂದಾಚೆಗೆ ಸ್ವಲ್ಪ ದೂರದಲ್ಲಿರುವ ಆನೇಕಲ್ನಲ್ಲೂ ನಡೆಯುತ್ತೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು. ಆದ್ರೆ ಅದು ನಿಜ. ಸಣ್ಣ ತಾಲೂಕಾದ ಆನೇಕಲ್ನಲ್ಲೂ ವರ್ಷ ಬಿಡದೆ ಗ್ರಾಮ ದೇವತೆ ಚೌಡೇಶ್ವರಿಯ ಶರನ್ನವರಾತ್ರಿ ಉತ್ಸವ ನಡೆಯುತ್ತೆ. ದಸರಾ ವೈಭವವನ್ನ ನೋಡೋ ಮುಂಚೆ ಹಬ್ಬದ ದಿವಸ ಹೂವಿನಿಂದ ಅಲಂಕೃತಗೊಂಡ ತಾಯಿಯನ್ನ ನೋಡೋದೇ ಖುಷಿ. ಹೀಗೆ ಆನೆಕಲ್ನ ಚಿಕ್ಕ ದೇವಸ್ಥಾನದಲ್ಲಿ ನೆಲೆಸಿರುವ ತಾಯಿ ಚೌಡೇಶ್ವರಿ ದೇವಿ ಭಕ್ತರ ಸಂಕಷ್ಟಗಳನ್ನ ದೂರ ಮಾಡುತ್ತಾ ಗ್ರಾಮ ದೇವತೆ ಎಂದು ಹೆಸರಾಗಿದ್ದಾಳೆ. ಸುಮಾರು 70 ರಿಂದ 80 ವರ್ಷಗಳ ಇತಿಹಾಸವಿರುವ ಈ ದೇವಿ ಪ್ರತಿ ವರ್ಷ ತನ್ನ ಭಕ್ತರಿಂದ ತನಗೆ ಬೇಕಾದ ಸೇವೆಯನ್ನ ಮಾಡಿಸಿಕೊಳ್ಳುತ್ತಿದ್ದಾಳೆ. ಅದು ಆನೆಯ ಮೇಲೆ ಅಂಬಾರಿಯಲ್ಲಿ ಕೂತು. ಅಲ್ಲಲ್ಲೇ ಸವಾರಿ, ಆನೆ ಮೇಲೆ ಅಂಬಾರಿ, ಜೊತೆಗೆ ಬತಾವ್ರಿ, ಡೋಲು ತಂಟೆ ನಗಾರಿ, ಜಗದೇ ಕುಂಡಾಡುವ ನಮ್ಮ ನಾಡ ಹಬ್ಬಾರಿ. ಸರಸರ ಬಂತು ದಸರಾ, ಸಡಗರ ತಂತು ದಸರಾ. ಒಂದು ಕಡೆ ಜಾನಪದ ಕಲಾವಿದರ ತಂಡ, ಮತ್ತೊಂದು ಕಡೆ ಕಳಶ ಹೊತ್ತು ಸಾಲಾಗಿ ನಡೆದು ಬರುವ ಮುತ್ತೈದೆಯರು, ದೇವಿಯ ಧ್ಯಾನದಲ್ಲಿರುವ ಭಕ್ತರು. ಎಲ್ಲರ ಕಣ್ಣಲ್ಲೂ ದೇವಿಯೇ ಮನೆ ಮಾಡಿರುತ್ತಾಳೆ.
ಹೀಗೆ ಭಕ್ತಿಯ ವಶವಾಗಿರುವ ಆನೇಕಲ್ ಜನರ ಸಂತಸ ನಿಜಕ್ಕೂ ಮುಗಿಲು ಮುಟ್ಟುತ್ತೆ. ತಾಯಿ ಚೌಡೇಶ್ವರಿ ನೆಲೆಸಿ ಸುಮಾರು 70ರಿಂದ 80 ವರ್ಷವಾದರೂ ಕಳೆದ 10 ವರ್ಷಗಳಿಂದ ದೇವಸ್ಥಾನದ ಧರ್ಮದರ್ಶಿಗಳು ಈ ದಸರಾ ಮಹೋತ್ಸವವನ್ನ ಬಿಡದೆ ನಡೆಸಿಕೊಂಡು ಬರ್ತಿದ್ದಾರೆ. ದಾನಿಗಳಿಂದ ನಡೀತಾ ಇರುವ ಈ ಉತ್ಸವವನ್ನ ಸುಮಾರು 6 ವರ್ಷಗಳಿಂದ ಎಡೆಬಿಡದೆ ನಡೆಸಿಕೊಂಡು ಬರುತ್ತಿರುವ ಅವರು ಸಾಯಿ ರಿಯಲ್ಟರ್ಸ್ನ ಶ್ರೀ ಆರ್ ಪ್ರಭಾಕರ್ ರೆಡ್ಡಿ ಅವರು. ಇವರ ಸಾರಥ್ಯದಲ್ಲಿ ನಡೀತಾ ಇರೋ ಆನೇಕಲ್ ದಸರಾವನ್ನ ಜನ ಮೈಸೂರು ದಸರಾ ನೋಡಿದಷ್ಟೇ ಸಂಭ್ರಮದಿಂದ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಮೈಸೂರಿನಲ್ಲಿ ನಡೆಯೋ ದಸರಾ ಥರಾನೇ ಬೇರೆ ಬೇರೆ ಜಿಲ್ಲೆಗಳಲ್ಲೂ ದಸರಾವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅದಕ್ಕೆ ಸಾಕ್ಷಿನೇ ಆನೇಕಲ್ನಲ್ಲಿ ನಡೆದ ಚೌಡೇಶ್ವರಿ ದಸರಾ ಮಹೋತ್ಸವ. ಆ ಉತ್ಸವದ ಕ್ಷಣಗಳನ್ನ ಮತ್ತಷ್ಟು ಕಣ್ತುಂಬಿಕೊಳ್ಳೋದಿದೆ.